ಒಮ್ಮೆ ಪಕ್ಷಿರಾಜನು ಆಗಸದಲ್ಲಿ ಹಾರಾಡುತ್ತಾ ಇದ್ದ. ಅವನು ಭೂಮಿಯ ಕಡೆ ನೋಡಿದಾಗ ಅಲ್ಲಿ ಒಂದು ಮದುವೆಯ ದಿಬ್ಬಣವೊಂದು ಅವನ ಕಣ್ಣಿಗೆ ಬಿತ್ತು. ಅವನಿಗೆ ಇದೇ ಥರ ತಾನು ಮದುವೆ ಆಗಬೇಕು ಎಂಬ ಕುತೂಹಲ ಬಂತು. ಪಕ್ಷಿರಾಜನ ಅರಮನೆಗೆ ಬಂದವು ಎಲ್ಲ ಪಕ್ಷಿಗಳಿಗೂ ತಾವೇ ರಾಣಿಯಾಗಿ ಮೆರೆಯುವ ಒಂದು ಆಸೆ ಇತ್ತು. ಪಕ್ಷಿರಾಜನ ಮದುವೆಯ ಸುದ್ದಿಯು ಒಂದು ಕಾಗೆಗೂ ತಿಳಿಯಿತು. ಅದಕ್ಕೂ ರಾಣಿಯಾಗಿ ಮೆರೆಯುವ ಎಂಬ ಆಸೆಯನ್ನು ಬಂತು. ಆದರೆ ತಾನು ಕರ್ರಗಿರುವುದರಿಂದ ರಾಜನನ್ನು ಮೆಚ್ಚಿಸುವುದು ಕಷ್ಟವೆಂದು ಅದಕ್ಕೆ ತಿಳಿಯಿತು. ಹಾಗಾಗಿ ಅದು ತನ್ನ ಗೆಳತಿಯ ಮದುಮಗನಿಗೆ ವಿಷಯ ತಿಳಿಸಿ ಸಹಾಯ ಮಾಡುವಂತೆ ಕೇಳಿತು. ಕಾಗೆಯ ಮೈತುಂಬ ಬಿಳಿಯ ಬಣ್ಣವನ್ನು ಹಚ್ಚಿ, ಕಂಠವನ್ನು ಸರ್ಜರಿ ಮಾಡಿ, ಧ್ವನಿ ಪೆಟ್ಟಿಗೆಯನ್ನು ಬದಲಾಯಿಸಿ, ಇಂಪಾದ ಸುಂದರ ಸ್ವರವನ್ನು ಹೊರಡುವಂತೆ ಮಾಡಿತು. ಕಾಗೆಯು ಬದಲಾವಣೆಯನ್ನು ಮಾಡಿಕೊಂಡು ಬೀಗುತ್ತಾ ಪಕ್ಷಿರಾಜನ ಅರಮನೆಗೆ ಬಂದು ಅಲ್ಲಿ ಎಲ್ಲ ಪಕ್ಷಿಗಳು ಆಗಲೇ ಬಂದು ನೆರೆದಿದ್ದವು. ಅವುಗಳ ಬಗೆ ಬಗೆಯ ಪ್ರದರ್ಶನವನ್ನು ನೀಡಿ ಪಕ್ಷಿರಾಜನ ಮನಸ್ಸು ಗೆಲ್ಲಲು ಪ್ರಯತ್ನ ಮಾಡಿದವು. ಪಕ್ಷಿರಾಜನಿಗೆ ಕಂಡಿತು. ಪಕ್ಷಿರಾಜನು ಕಾಗೆಯನ್ನು ಮದುವೆಯಾಗುವುದಾಗಿ ಪಕ್ಷಿಗಳ ಸಭೆಯಲ್ಲಿ ಘೋಷಿಸಿದ. ಅವನಿಗೆ ಕಾಗೆಯ ಮೋಸದ ಬಗ್ಗೆ ತಿಳಿದೇ ಇರಲಿಲ್ಲ. ಕಾಗೆಗೆ ಬಹಳ ಸಂತೋಷವಾಯಿತು. ಅದು ತಾನು ರಾಣಿಯಾಗಿ ಮೆರೆಯುವ ಕನಸು ಕಾಣಲು ಶುರು ಕೂಡ ಮಾಡಿತು. ಅರಮನೆಯಲ್ಲಿ ಮದುವೆ ಸಿದ್ಧತೆಗಳು ಪ್ರಾರಂಭ ಆದವು. ಪರಿಚಾರಿಕ ಪಕ್ಷಿಗಳ ಕಾಗೆಗೆ ಕುಡಿಯಲು ಬಾದಾಮಿ ಹಾಲುಗಳನ್ನು ತಂದು ಕೊಟ್ಟರು. ಹಾಲನ್ನು ಕುಡಿದ ನಂತರ ಬಾವಿಯ ರಾಣಿಯನ್ನು ಸ್ನಾನ ಮಾಡಲು ಕೊಳದಲ್ಲಿ ಮೇಯಿಸಿದವು. ಆಗ ಕಾಗೆಯು ಮೈಗೆ ಮೆತ್ತಿಕೊಂಡಿದ್ದ ಬಿಳಿಯ ಬಣ್ಣವೆಲ್ಲ ಮಸಿ ಹೋಗಿ ಕಾಗೆಯ ಕರಿಬಣ್ಣ ಮಾತ್ರ ಉಳಿಯಿತು. ಆಗ ಕಾಗೆಗೆ ಗಾಬರಿಯಾಗಿ ಕೂಗಿಕೊಂಡಿತು. ಅದು ಬಾದಾಮಿ ಹಾಲು ಕುಡಿಯುವುದರಿಂದ ಗಂಟಲು ಕಟ್ಟಿ ಕಾ 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 ಎಂಬ ಸ್ವರವೇ ಕರ್ಕಶವಾಗಿ ಹೊರಬಂದಿತು. ಆಗ ಪಕ್ಷಿಗಳು ಎಲ್ಲವೂ ಪಕ್ಷಿರಾಜನಿಗೆ ಕಾಗೆಯ ಬಗ್ಗೆ ದೂರು ಹೇಳಿದವು. ಪಕ್ಷಿರಾಜನು ಮದುವೆಯನ್ನು ನಿಲ್ಲಿಸಿ ಕಾಗೆಯನ್ನು ಕರೆಯಿಸಿ ವಿಚಾರಣೆ ಮಾಡಿದನು. ಕಾಗೆಯು ತಾನು ಮೋಸ ಮಾಡಿದ್ದು ನಿಜವೋ ಎಂದು ರಾಜನ ಹತ್ತಿರ ಅದು ಒಪ್ಪಿಕೊಂಡಿತು. ಹಾಗೆ ಪಕ್ಷಿರಾಜನು ಕಾಗೆಯನ್ನು ಅಲ್ಲಿಂದ ಓಡಿಸಿ ಬಿಟ್ನು. ಅವನು ಮದುವೆಯಾಗದೆ ಹಾಗೆ ಉಳಿದನು. ಅವನು ಮದುವೆಯಾಗುವ ಆಸೆಯನ್ನು ಅಲ್ಲಿಗೆ ಮರೆತು ಹೋಗಿತ್ತು. ಹಾಗೆ ಇಂದಿಗೂ ಪಕ್ಷಿರಾಜನ ವಂಶದ ಪಕ್ಷಿಗಳು ಮದುವೆ ಆಗುವುದೇ ಇಲ್ಲವೋ ಎಂದು ಕಾಗೆಯನ್ನು ಕಂಡರೆ ಅಟ್ಟಿಸಿಕೊಂಡು ಹೋಗಿ ಓಡಿಸುವಂತೆ ಪಕ್ಷಿರಾಜನಿಗೆ ಮೋಸ ಮಾಡಿದ್ದಕ್ಕಾಗಿ ಇತರ ಪಕ್ಷಿಗಳು ಕಾಗೆಯನ್ನು ಉತ್ಸಾಹದಿಂದ ಕಾಣುವಂತೆ ಅದಕ್ಕೆ ಹೇಳಿದವು. ಯಾರಿಗೂ ಮೋಸ ಮಾಡಬಾರ್ದು. ಹಾಗಾಗಿ ಸ್ನೇಹಿತರೆ, ಈ ಕಥೆಯಲ್ಲಿ ಇಲ್ಲಿಗೆ ಮುಗಿಯಿತು. ನಮ್ಮೆಲ್ಲರಿಗೂ ನಮಸ್ಕಾರ.